ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ಡಾಕ್ಟರ್ ಇಂಚರ HSC. ನಮ್ಮ ಊರು ಪಾಂಡೋಮಟ್ಟಿ. ನಾನು ಶ್ರೀ ಬಸವ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ 8ನೇ ತರಗತಿಯನ್ನು ಓದುತ್ತಿದ್ದೇನೆ. ಇವತ್ತು ನಾನು ಜಗಜ್ಯೋತಿ ಬಸವೇಶ್ವರರ 891ನೆಯ ಜಯಂತಿ ಪ್ರಯುಕ್ತ ಗಣಕರಂಗ ಧಾರವಾಡ ಆಯೋಜಿಸಿರುವ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಈ ವಿಷಯವನ್ನು ಕುರಿತು ಮಾತನಾಡಲು ಬಯಸುತ್ತೇನೆ. ವಿಶ್ವಗುರು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ. ಬೆಳಕು ಜ್ಞಾನದ ಸಂಕೇತ, ಕತ್ತಲೆ ಅಜ್ಞಾನದ ಕುರುಹು. ಈ ಜ್ಞಾನವೆಂಬ ಬೆಳಕಿನ ಬಲದಿಂದ ಅಜ್ಞಾನವೆಂಬ ಕತ್ತಲು ಹರಿಯುತ್ತದೆ. ಜ್ಞಾನದ ಬೆಳಕಿನಲ್ಲಿ ವಿವೇಕ ಅರಳುತ್ತದೆ. ಸತ್ಯದ ಬಲದಿಂದ ಅಸತ್ಯ ಅಳಿಯುತ್ತದೆ. ಅಮೂಲ್ಯವಾದ ಸ್ಪರ್ಶಮಣಿಯ ಸೋಂಕಿನ ಬಲದಿಂದ ಕಬ್ಬಿಣ ಮುಂತಾದ ಅವಲೋಹಗಳು ರೂಪಾಂತರ ಪಡೆಯುತ್ತವೆ. ನೀರಿನಲ್ಲಿ ತೊಯ್ದು ಕಬ್ಬಿಣವು ಬಲು ಬೇಗ ತುಕ್ಕು ಹಿಡಿದು ಪ್ರಯೋಜನಕ್ಕೆ ಬಾರದ ವಸ್ತುವಾಗಿರುತ್ತದೆ. ಅದಕ್ಕೆ ಪರುಷಮಣಿಯ ಸ್ಪರ್ಶದಿಂದ ಕಬ್ಬಿಣವು ಭಿನ್ನ ರೂಪ ತಾಳುತ್ತದೆ. ಹಾಗೆ ಶರಣರ ಒಡನಾಟ, ಅವರ ಅನುಭವದ ನುಡಿಗಳ ಸತ್ಸಂಗದಿಂದ ಅಜ್ಞಾನ ಅಡಗಿ ಭವದ ಭಾವಗಳು ಇಲ್ಲದಂತಾಗುವವು. ಸಜ್ಜನರ ಸಂಗವ ಮಾಡುವುದು ದುರ್ಜನರ ಸಂಘ ಬೇಡವಯ್ಯ ಎಂಬ ನುಡಿಮುತ್ತು ಕೂಡ ವಿಶ್ವಗುರು ಅಣ್ಣ ಬಸವಣ್ಣನವರದೇ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವುದು ನಮ್ಮೆಲ್ಲರಿಗೂ ಸಹ ಸಂತೋಷದ ವಿಷಯವಾಗಿದೆ. ಏಕೆಂದರೆ ಜಗತ್ತಿನ ಎಲ್ಲ ದಾರ್ಶನಿಕರಲ್ಲಿ ತಮ್ಮ ಸಾಮಾಜಿಕ ಕಳಕಳಿಯಿಂದ, ಸಮದೃಷ್ಟಿಯಿಂದ, ಸಮಾನತೆಯಿಂದ ಹಾಗೂ ಸರ್ವಕಾಲಕ್ಕೂ ಸಹ ಅನ್ವಯವಾಗಬಲ್ಲ ಎಲ್ಲ ರಂಗಗಳಿಗೂ ಸೂಕ್ತವಾದಂತಹ ತತ್ವ ಆಚರಣೆಯ ಮೂಲಕ, ನಡೆ ನುಡಿ ಸಿದ್ಧಾಂತದ ಮೂಲಕ ಜಗತ್ತಿನಲ್ಲೇ ಜಗಜ್ಯೋತಿ ಎಂದೇ ಖ್ಯಾತ ಪಡೆದ ಬಸವಣ್ಣನವರು ನಮ್ಮ ನಾಡಿನ ಸಾಂಸ್ಕೃತಿಕ ನಾಯಕರೆಂದು ಒಪ್ಪಿಕೊಂಡಿರುವುದು ಎಲ್ಲರಿಗೂ ಗೊತ್ತಿರುವ ವಿಷಯವಾಗಿದೆ. ಆದ ಕಾರಣ ಅವರ ಸಾಂಸ್ಕೃತಿಕ ನಾಯಕತ್ವದ ಕೆಲವು ವಿಶೇಷತೆಗಳನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸುತ್ತಿರುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಕರ್ನಾಟಕ ಬರೀ ನಾಡಲ್ಲ, ಅದು ಸಂಸ್ಕೃತಿಯ ಧಾತು. ಕನ್ನಡವೆಂದರೆ ಬರೀ ನುಡಿಯಲ್ಲ, ಅದು ನಮ್ಮ ಅಂತರಂಗದ ಮಾತು. ಹೌದು, ಕರ್ನಾಟಕ ಸಾಹಿತ್ಯ, ಸಂಸ್ಕೃತಿ, ಸಂಗೀತ, ಕಲೆ, ಶಿಲ್ಪ ಸೌಂದರ್ಯ ಮತ್ತು ಸಹಕಾರ, ಸಹಬಾಳ್ವೆ, ಸರ್ವಧರ್ಮ ಸಮನ್ವಯದ ಮಾನವೀಯತೆಯ ಸಂಬಂಧಗಳ ಅಪಾರ ಚರ್ಚೆಗುಳ್ಳ ನಾಗರಿಕತೆಯ ನೆಲೆಬೀಡು. ಕನ್ನಡ ಮಾತನಾಡುವ ಜನರು ಎಲ್ಲಿಯೇ ಇರಲಿ, ಸಕಲರಲ್ಲೂ ಶಿವನನ್ನ ಕಾಣುವ ವಿಶಾಲ ಮನೋಭಾವದ, ಎಲ್ಲರಲ್ಲಿರುವ ಒಳ್ಳೆತನವನ್ನ ಒಪ್ಪಿಕೊಳ್ಳುವ ಸೀಮಾತೀತವಾದ ನಾಡು ಕರ್ನಾಟಕ. ತನ್ನ ವಿಶೇಷ ಸಂಸ್ಕೃತಿಯ ಮೂಲಕ ಭಾರತದಲ್ಲಿಯ ವಿಶೇಷ ಸ್ಥಾನವನ್ನ ಪಡೆದುಕೊಂಡಿದೆ. ಭಾರತ ಜನನೀಯ ತನುಜಾತೆಯಾಗಿ ಸಮಾನತೆಯ ಸಮದರ್ಶನ, ಭಾರತೀಯರ ಧರ್ಮ ಜೀವನದ ಅಳಿಗಲ್ಲು, ಸಕಲ ಜೀವಾತ್ಮರಿಗೆ ಲೇಸಗೆ ದುಡಿವ ಮಿಡಿವ ತುಡಿವ ಮಾನವೀಯತೆಯ ದಯಾಮೂಲ ಧರ್ಮದ ಸ್ಥಾಪಕರು, ಇಷ್ಟಲಿಂಗ ಜನಕ ಶರಣ ಸಂಸ್ಕೃತಿಯ ರೂವಾರಿ ವಿಶ್ವಗುರು ಬಸವಣ್ಣನವರಿಂದ ಕರ್ನಾಟಕ ಅನುಭವ ಮಂಟಪದ ಸಂಸ್ಕೃತಿಗೆ ಕಾರಣ. ವಿಶ್ವಕ್ಕೆ ಮಾದರಿ ಕಲ್ಯಾಣ ರಾಜ್ಯ ಪ್ರಣಾಳಿಕೆಯಿಂದ ಆ ಕಾರಣಕ್ಕೆ ಅಲ್ಲವೇ ನಾವೆಲ್ಲ ಅವರನ್ನ ಇಂದು ಹೃದಯಪೂರ್ವಕವಾಗಿ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಒಪ್ಪಿಕೊಂಡಿದ್ದೇವೆ. ಸಂಸ್ಕೃತಿ ಎಂದರೆ ಮನುಷ್ಯ ತನ್ನನ್ನು ತಾನು ಉತ್ತಮಗೊಳಿಸಿಕೊಳ್ಳಲು ಹೊರಡಿಸಿರುವ ಪ್ರಯತ್ನದ ಪರಿಣಾಮ. ಅದು ಅಂತರಂಗದ ಪರಿಷ್ಕಾರವನ್ನ ಕುರಿತದ್ದು. ಸಮ್ಯ ಕಾರಣ, ಸಮ್ಯಕೃತಿ, ಸಂಸ್ಕೃತಿ, ಅದರ ಗುಣಲಕ್ಷಣಗಳು, ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹನೆ, ರೂಢ ಗುಣಗಳ ಹೊಂದಾಣಿಕೆ, ಸ್ವದೇಶಾಭಿಮಾನ, ಲೋಕ ಕಲ್ಯಾಣ ಸಾಧನೆ, ಜ್ಞಾನಶಕ್ತಿ, ಕಾಯಕ ನಿಷ್ಠೆ, ಮಾನವನನ್ನ ಪೂರ್ಣ ಸ್ವಾತಂತ್ರ್ಯದೆಡೆಗೆ ಕೊಂಡೊಯ್ಯುವ ಕೆಲವು ಪ್ರಕಾರಗಳು. ವೈಯಕ್ತಿಕ ಧರ್ಮಸತ್ವ,
ಹಾಗೂ ಆಸಕ್ತಿ, ಅಭಿರುಚಿ ಮತ್ತು ನಿಷ್ಠೆ, ಶ್ರದ್ಧೆ, ಆಲೋಚನೆ, ಅನುಭವದ ಸಂಸ್ಕಾರಗಳು ಸಂಸ್ಕೃತಿಯ ರೂಪದಲ್ಲೇ ನೆರವಾಗುತ್ತವೆ. ಸಂಸ್ಕೃತಿ ಸದಾ ಚಲನಶೀಲವಾದದ್ದು. ಕನ್ನಡ ಸಂಸ್ಕೃತಿ ಕಾರಣಗೊಂಡು ಕರ್ನಾಟಕವಾಗುತ್ತದೆ. ನಮ್ಮ ನಾಡಿನ ಜನಮಾನಸದಲ್ಲಿ ಮೂಡಿಬಂದ ಎಲ್ಲ ಒಳ್ಳೆಯ ನಡೆ, ನುಡಿ, ಆಚರಣೆ, ಕಲೆ, ಸಂಗೀತ, ಸಂಸ್ಕೃತಿ ಮುಂತಾದವುಗಳ ವಿಕಾಸನ ಅಂತರಂಗಿಕವಾಗಿ ಅದ್ಭುತವಾಗಿ ಬೆಳೆದು ಬಂದಿದ್ದನ್ನು ನಾವು ಕಾಣಬಹುದಾಗಿದೆ. ಅದಕ್ಕೆ ಅಲ್ಲವೇ ಜನಪದರು ಬಸವ ಸಾರಿದನೆಂದು ಕುಶಲದಲ್ಲಿ ವಚನಗಳ ಮುಸುಕಿರುಳು ಅರಿದು ನಸುಕಾಯಿತು ಜಗದೊಳಗೆ ಹೊಸ ಮತದ ಸೂರ್ಯನು ಉದಯಿಸಿದನು ಎಂದಿದ್ದಾರೆ. 1924ರಲ್ಲಿ ಬೆಳಗಾಂನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಅದರ ಇಂದಿನ ದಿನ ಬೆಳಗಾಂನ ಪತ್ರಕರ್ತರು ಮಹಾತ್ಮ ಗಾಂಧೀಜಿಯವರನ್ನ ಭೇಟಿಯಾಗಿ ಒಂದು ಪ್ರಶ್ನೆಯನ್ನ ಕೇಳುತ್ತಾರೆ. ಏನೆಂದರೆ, ನಾಳೆ ನಿಮ್ಮ ಅಧಿವೇಶನ ನಡೀತಾ ಇದೆ, ಏನಾದರೂ ಸಂದೇಶ ಕೊಡ್ತೀರಾ ಅಂತ ಕೇಳಿದಾಗ ಗಾಂಧೀಜಿಯವರು ಕೊಟ್ಟಂತಹ ಉತ್ತರ ಏನೆಂದರೆ, 12ನೇ ಶತಮಾನದ ನಮ್ಮ ಬಸವಾದಿ ಶಿವಶರಣರು ಕೊಟ್ಟ ಸಂದೇಶಕ್ಕಿಂತ ದೊಡ್ಡ ಸಂದೇಶನ ಕೊಡೋದಿಕ್ಕೆ ಆಗುತ್ತಾ ಅಂತ ಗಾಂಧೀಜಿಯವರು ಹೇಳ್ತಾರೆ. ವಚನ ಸಾಹಿತ್ಯವು ತನ್ನ ಅನನ್ಯ ಸಾಮಾಜಿಕ ಕಳಕಳಿಯಿಂದ ಮನುಷ್ಯ ಕೇಂದ್ರಿತ ನೆಲೆಯಲ್ಲಿ ರಚಿತವಾಗಿ ಸರ್ವತೋಮುಖ ವಿಕಾಸನದತ್ತ ತನ್ನ ಗಮನವನ್ನು ಕೇಂದ್ರೀಕರಿಸಿದೆ. ಸಮಾಜದಲ್ಲಿ ಎಲ್ಲರೂ ಒಂದುಗೂಡಿ ಬಾಳಬೇಕಾದ, ಜೀವಿ ಅನುಸರಿಸಬೇಕಾದ ನಡಿ, ನುಡಿ, ಸಿದ್ಧಾಂತ ಮತ್ತು ಅಂತರಂಗ ಶುದ್ಧಿ ವಿಚಾರದಲ್ಲಿ ನಾವು ಒಳಗೊಂಡಿವೆ. ಯಾಕೆ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕರೆದ್ರು? ಒಂದು ನಿಜವಾದ ಕ್ರಾಂತಿ ಯಾವುದೆಂದರೆ ಅದು ಕೇವಲ ವಿಚಾರಗಳಲ್ಲಿ ಆಗುವಂತ ಬದಲಾವಣೆ ಅಲ್ಲ, ಅದನ್ನ ಬೌದ್ಧಿಕ ಗ್ರಹಿಕೆಯನ್ನ ಅಂತಾನೆ ಕರೆಯಬಹುದು. ನಮ್ಮ ವಿಚಾರಗಳಲ್ಲಿ ಆಗುವಂತ ಬದಲಾವಣೆ ಇದೆಯಲ್ಲ, ಅದು ನಮ್ಮನ್ನ ಅರ್ಧ ಬದಲಾವಣೆಯಲ್ಲಿ ಮಾತ್ರ ನಿಲ್ಲಿಸಿ ಬಿಡುತ್ತದೆ. ಆದರೆ ನಿಜವಾದ ಬದಲಾವಣೆ ಯಾವುದೆಂದರೆ ನಮ್ಮ ಸಂವೇದನೆಯಲ್ಲಿ ಆಗುವಂತಹ ಬದಲಾವಣೆಗಳು. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ನಾವು ಯಾಕೆ ಕರೆಯಬೇಕು, ಗುರುತಿಸಬೇಕು ಅಂದರೆ, ಬಸವಣ್ಣನವರು ನಿಜವಾಗಿ ಉದ್ದೇಶ ಇಟ್ಟುಕೊಂಡಿದ್ದವರಾಗಿದ್ದರು, ಕನಸನ್ನ ಕಂಡಿದ್ದರು, ಅಥವಾ ಆ ದಾರಿಯಲ್ಲಿ ಸಾಕಷ್ಟು ದೂರ ನಡೆದಿದ್ದು ಕೇವಲ ಗ್ರಹಿಕೆ ಬದಲಾವಣೆಯಲ್ಲ. ಅವರು ಬಯಸಿದ್ದ ಸಂವೇದನೆಯ ಬದಲಾವಣೆಗೆ ಯಾವ ಭಾರತೀಯ ಸಮುದಾಯದಲ್ಲೂ ಈಗಲೂ ಕೂಡ ಅನೇಕ ಸವಾಲುಗಳು ಇದ್ದಾವೆ ಅಂತಾನೆ ನಾವು ತಿಳಿದುಕೊಂಡಿದ್ದೇವೆಯೋ, ಆ ಸವಾಲುಗಳನ್ನ ಬಗೆಹರಿಸೋದಕ್ಕೆ ಇನ್ನೆಲ್ಲದ ಸಾಹಸವನ್ನ ಮಾಡ್ತಾ ಇದ್ದೇವೆಯೋ, ಇವತ್ತು ಈ ದೇಶದಲ್ಲಿ ನಾವು ತುಂಬಾ ಮುಖ್ಯವಾಗಿ ಗುರುತಿಸುವಂತ ಅನೇಕ ವಿಚಾರಗಳು ಏನಿದ್ದಾವೆ, ಆ ವಿಚಾರಗಳಿಗೆ ಎಲ್ಲ ನಾವು ಕಾನೂನಿನ ಮದ್ದನ್ನ ಹುಡುಕಿಕೊಂಡಿದ್ದೇವೆ. ಎಲ್ಲ ಕಾಯಿಲೆಗಳನ್ನ ವಾಸಿ ಮಾಡೋದಿಕ್ಕೆ ಏನೇನು ಕಾನೂನು ಬೇಕೋ, ಹೆಣ್ಣಿನ ಪರವಾಗಿ ಈ ಕಾನೂನಿದೆ, ದಲಿತರ ಪರವಾಗಿ ಈ ಕಾನೂನಿದೆ, ಅಲ್ಪಸಂಖ್ಯಾತರ ಪರವಾಗಿ ಈ ಕಾನೂನಿದೆ. ಆದರೂ ಈ ದೇಶದ ವಿಚಾರಗಳು ಬದಲಾಗಿ ಹೊರತಾಗಿ ನಮ್ಮ ಸಂವೇದನೆ ಬದಲಾಗಲಿಲ್ಲ, ಬಾಹ್ಯಕೋಶ ಆಂತರಿಕ ಕೋಶ ಬದಲಾಗಲಿಲ್ಲ. ಅಂತರಂಗ ಬಹಿರಂಗ ಶುದ್ಧಿಯ ಮುಖೇನ ಸಾಧಿಸಬೇಕಾದ ಅನುಭವ ಸಿದ್ಧಿಯ ಮಾರ್ಗದರ್ಶನ ಬಸವಣ್ಣನವರ ವಚನಗಳಲ್ಲಿದೆ. ವಚನಗಳೇ ನಮ್ಮ ಬದುಕಿನ ಬೆಳಕಿನ ಕಿರಣಗಳಾಗಿ ಆವಸ್ಥಳವ ಸಾಧಿಸಿ ಅಂದು ನಿಂತರು ಭಾವ ಶುದ್ಧ ಆತ್ಮಕವಾಗಿ ವೇರಿಸುವುದೊಂದೇ ವಸ್ತು. ಅದು ಭಕ್ತಿಯ ಬೇರು, ಅದು ಶ್ರದ್ಧೆಯ ಶಾಖೆ, ಅದು ವಿಶ್ವಾಸದ ಫಲ, ನಿಜ ತತ್ವದ ರಸ, ಸ್ವಯದ ಸ್ವಾದು. ಅದು ಸಂಗನ ಬಸವಣ್ಣ ಬಂದ ಬೆಳೆ ಪರಮೇಶ್ವರ ಲಿಂಗದಲ್ಲಿ ಐಕ್ಯವಾಗಿತ್ತು. ಈ ಕಾರಣಕ್ಕಾಗಿಯೇ ಬಸವಣ್ಣನವರನ್ನ ನಾವು ನಮ್ಮ ಸಾಂಸ್ಕೃತಿಕ ನಾಯಕರನ್ನಾಗಿ ಬಹುಪ್ರೀತಿಯಿಂದ ಒಪ್ಪಿಕೊಂಡಿದ್ದೇವೆ. ಬಸವಣ್ಣನ ಸಂಸ್ಕೃತಿಯಲ್ಲಿ ಬೋಧನೆಗಳಿಗಿಂತ ಸಾಧನೆಗಳಿವೆ, ಹಣಕ್ಕಿಂತ ಗುಣಕ್ಕೆ ಪ್ರಾಧಾನ್ಯತೆ ಇದೆ, ವೇಷಕ್ಕಿಂತ ಭಾಷೆಗೆ, ನೀತಿಗಿಂತ ಪ್ರೀತಿಗೆ, ಸಂಪತ್ತಿಗಿಂತ ಸಜ್ಜನಿಕೆಗೆ, ಮಾತಿಗಿಂತ ಕೃತಿಗೆ, ಸ್ಥಾನಕ್ಕಿಂತ ಮಾನಕ್ಕೆ, ಗ್ರಂಥ ಜ್ಞಾನಕ್ಕಿಂತ ಅನುಭವಕ್ಕೆ. ಅದುವೇ ನಿಜವಾದ ಅರ್ಥದಲ್ಲಿ ಮಾನವ ಧರ್ಮ. ಸಕಲ ಜೀವಾತ್ಮರ ಲೇಸ ಬಯಸುವ
ನಡೆ ನುಡಿ ಒಂದಾದ ಶರಣ ಧರ್ಮ ಕನ್ನಡ ನಾಡಿನ ಸಂಸ್ಕೃತಿ ಶ್ರೀಮಂತಗೊಳಿಸಿದ. ಅಸಮೃದ್ಧಿಯಾಗಿ ವಚನಗಳೆಲ್ಲ ಅಡಕವಾಗಿರುವ ಬಸವಣ್ಣನವರ ಸಾಂಸ್ಕೃತಿಕ ನಾಯಕತ್ವದ ವಿಶೇಷತೆಯನ್ನು ಬಿಂಬಿಸುವ ಕವಿ ಲಿಂಗೈಕ್ಯ ಈಮ ನಾಗಯ್ಯನವರ ಭವ್ಯ ಭಾರತ ಭಾಗ್ಯೋದಯ ಎಂಬ ಮಹಾಕಾವ್ಯದ ಈ ಸಾಲುಗಳಿಂದ ಸೂತ್ರವಿದೆ, ಪಾತ್ರವಿದೆ, ನೇತ್ರವಿದೆ, ನೇತ್ರದಾನದ ಆಚೆ ನೋಟವಿದೆ, ನೀತಿ ಇದೆ, ರೀತಿ ಇದೆ, ಮಾತು ಇದೆ, ಮಾತಿನಾಚೆ ಮೌನವಿದೆ, ವಸ್ತುವಿದೆ, ಅರ್ಥವಿದೆ, ಅರಿವು ಇದೆ, ಅರಿವಿನ ಆಚೆ ಗುರಿಯೂ ಇದೆ, ಸತ್ಯವಿದೆ, ಸೌಂದರ್ಯವಿದೆ, ಸಮೃದ್ಧಿ ಇದೆ, ಸಮೃದ್ಧಿ ಆಚೆಯ ಸಂಪತ್ತಿದೆ, ಭಾವವಿದೆ, ಬಂಧವಿದೆ, ಅನುಭಾವವಿದೆ, ಅನುಭಾವದಾಚೆ ಅನುಭವವಿದೆ. ಬಸವಣ್ಣನವರು ನಮಗೆ ತಮ್ಮ ಮುಖ್ಯವಾಗುವುದು ಅವರ ತಾಯ್ತನದ ಕಾರಣ. ಈ ತಾಯ್ತನದ ಗುಣ ಇದೆಯಲ್ಲ, ಅದೇ ಬಸವಣ್ಣನವರ ಸಾಂಸ್ಕೃತಿಕ ನಾಯಕತ್ವದ ಮೂಲ ಕರ್ತೃ ಅಂತಾನೆ ಹೇಳಬಹುದು. ಹೀಗೆ ಸೂಕ್ತ ಧಾರ್ಮಿಕ, ನೈತಿಕ, ಸಾಮಾಜಿಕ, ರಾಜಕೀಯ, ಆರ್ಥಿಕ ಮುಂತಾದ ವಿಚಾರಗಳ ತತ್ವ ಪ್ರಣಾಳಿಕೆಯನ್ನ ನಾಡಿಗಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಒದಗಿಸಿಕೊಟ್ಟಿರುವ ಬಸವಣ್ಣನವರು ನಮ್ಮ ನಾಡಿನ ಸಾಂಸ್ಕೃತಿಕ ನಾಯಕರೆಂಬುದು ನಮಗೆಲ್ಲರಿಗೂ ಹೆಮ್ಮೆ ಎಂದು ಹೇಳುತ್ತಾ ಎಲ್ಲರಿಗೂ ನನ್ನ ಶರಣಾರ್ಥಿಗಳು.